ಸ್ಟಾರ್ ಇನ್ಸಿಡೆಂಟ್ ಆಗಿದೆ. ಆ ಊರಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ರಿಲಿಜಿಯಸ್ ಪ್ಲೇಸ್ ಒಂದು ಇದೆ. ಮತ್ತೆ ರಾತ್ರಿ ಯಾವಾಗ ಸಂಖ್ಯೆ ನನಗೆ ಗೊತ್ತಿಲ್ಲ, ಕೆಲವರು ಬ್ಯಾಡ್ ಎಲಿಮೆಂಟ್ಸ್ ಆ ರಿಲಿಜಿಯಸ್ ಏರಿಯಾಗೆ ಎಂಟ್ರಿ ಮಾಡಿ ಮತ್ತೆ ಆಚೆ ಕಡೆಯಿಂದ ಈ ರಿಲಿಜಿಯಸ್ ಬುಕ್ಸ್ ಅವರು ತಗೊಂಡು ಮತ್ತೆ ಆ ರಿಲಿಜಿಯಸ್ ಪ್ಲೇಸ್ ಇಂದ ಸ್ವಲ್ಪ 200 ಮೀಟರ್ಸ್ ಅಂದಾಜು ದೂರದಲ್ಲಿ ಅವರು ಸುತ್ತಿದ್ದಾರೆ. ಈಗ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಈಗ ಆಗಿದೆ. ಮತ್ತೆ ಈಗ ಸಸ್ಪೆಕ್ಟ್ಸ್ ಯಾರು ಇದರಂತೆ ಅದು ಪತ್ತೆ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ನಾನು 3 ಸ್ಪೆಷಲ್ ಟೀಮ್ಸ್ ನಾನು ಮಾಡಿದ್ದೀನಿ. ಸೊ ಆವಾಗ ನಾನು ಊಟದ ವಿಷಯಕ್ಕೆ ಹೋಗಿದ್ದೀನಿ. ಊರದಲ್ಲಿ ಪಬ್ಲಿಕ್ ಜೊತೆ ಮಾತಾಡಿದ್ದೀನಿ, ಮತ್ತೆ ಎಲ್ಲ ಸಮಾಜ ಲೀಡರ್ ಜೊತೆ ಕೂಡ ಡಿಸ್ಕಷನ್ ಆಗಿದೆ. ಅವರು ಎಲ್ಲ ಒಪ್ಪಿದ್ದಾರೆ ಏನಾಗಿದೆ ಅದು ಸರಿ ಇಲ್ಲ, ಮತ್ತೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡ್ತಾರೆ. ಸೊ ಎಲ್ಲ ಸಮಾಜ ಲೀಡರ್ ಜೊತೆಗೆ ಆ ಊರದಲ್ಲಿ ಇವತ್ತು ಡಿಸ್ಕಷನ್ ಆಗಿದೆ. ಮತ್ತೆ ಈಗ ಅದು ಪೊಲೀಸ್ ಆಕ್ಷನ್ ಈಗ ಆಗ್ತದೆ. ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅವರು ಈ ಸಲುವಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈಗ ಆಲ್ರೆಡಿ ಒಂದು ಗ್ರೂಪ್ ಹೋಗ್ತಾ ಇದ್ರೆ ಅವರು ಕೂಡ ಹೋಗ್ತಾರೆ. 5 ನಿಮಿಷ ನಂತರ ಮತ್ತೆ ಹೋಗ್ತಾರೆ. ಶಾಂತಿ ಸಭೆ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರು ಕೆಲಸ ಆಗ್ತದೆ. ಪೊಲೀಸ್ ಫೇಲಿಯರ್ ಇದರಲ್ಲಿ ಆ ಥರ ಏನೂ ಇಲ್ಲ. ನಾವು ಯಾಕೆಂದ್ರೆ ಹಿಂದೆ 2-3 ಬಾರಿ ಘಟನೆ ಆಗಿತ್ತು. ಒಂದು ಸತಿ ಮುಂಚೆ ಒಂದು ಸತಿ ಈ ಥರ ಆಗಿದೆ. ಅದರಲ್ಲಿ ಅದು ಬಹುಶಃ ಲೂಪ್ ಹೋಲ್ಸ್ ಆಗಿರ್ಬೋದು. ಒಂದು ಎಂಕ್ವೈರಿ ನಾನು ಮಾಡ್ತೀನಿ. ಸರ್, ಯಾರಾದ್ರೂ ಮೇಲೆ ಸಂಶಯ ಬಂದಿದ್ದೇನೆ ಸರ್? ಸಂಶಯಾತ್ಮಕವಾಗಿ ಯಾರಾದ್ರೂ ಇಲ್ಲ, ಅದು ನಾವು ಚೆಕ್ ಮಾಡಬೇಕು. ಯಾಕಂದ್ರೆ ಯಾರು ಮಾಡಿದ್ರಂತೆ ಅದು ಯಾರು ನೋಡಿಲ್ಲ. ರಾತ್ರಿ ಆಗಿದೆ. ನಾವು ಈಗ ತನಿಖೆ ಮಾಡಬೇಕು. ನಮ್ಮ ಇನ್ಫಾರ್ಮೇಶನ್ ನೆಟ್ವರ್ಕ್ ಅದು ನಾವು ಆಕ್ಟಿವೇಟ್ ಮಾಡಬೇಕು. ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿ ಮತ್ತೆ ಡಿಟೆಕ್ಟ್ ಮಾಡ್ತೀವಿ. CCTV ಕ್ಯಾಮ್ರಾ ಆಕ್ಚುಲಿ ಅವರು ಹಾಕಿದ್ದಾರೆ, ಮುಂಚೆಯಿಂದ ಹಾಕಿದ್ದಾರೆ. ಆದರೆ ನಿನ್ನೆ ರಿಪೇರಿ ಸಲುವಾಗಿ ಅವರು ರಿಮೂವ್ ಮಾಡಿದ್ದಾರೆ. ಸೊ ನಿನ್ನೆ ಅವರು ಸ್ವಂತದಿಂದ CCTV ಕ್ಯಾಮ್ರಾ ಇಲ್ಲಿ ಹಾಕಿದ್ರೆ ಅವ್ರು ತೆಗೆಸಿದ್ದಾರೆ. ಸರ್, ಸ್ಪೆಷಲ್ ಟೀಮ್ ಏನಾದ್ರು ಮಾಡಿದ್ರಿ ಸರ್? ಹೌದು, ಆಲ್ರೆಡಿ ಈಗ 3 ಸ್ಪೆಷಲ್ ಟೀಮ್ ನಾನು ಮಾಡಿದ್ದೇನೆ. ಅದು ತನಿಖೆ ಈಗ ಮಾಡ್ತಾ ಇದ್ದಾರೆ. ದೂರು ಕೊಟ್ಟು ಸರಿಯಾಗಿ ತನಿಖೆ ಮಾಡಲಿಲ್ಲ. ಹಿಂದೆ ಇಂಥ ಘಟನೆ ಆದಾಗ ಸ್ಥಳೀಯ ಪೊಲೀಸರು ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ. ಇಲ್ಲ, ಅದು ಹಳೆ ವಿಷಯ ಬಗ್ಗೆ ಕೂಡ ನಾವು ಎನ್ಕ್ವೈರಿ ಮಾಡಿದ್ವಿ. ಆವಾಗ ಕೂಡ ಕೆಲವರು ಸಸ್ಪೆಕ್ಟ್ಸ್ ಮೇಲೆ ಎನ್ಕ್ವೈರಿ ಆಗಿದೆ. ಆದರೆ ಯಾವುದು ಉಪಯುಕ್ತ ಮಾಹಿತಿ ನಮಗೆ ಬಂದಿಲ್ಲ. ಸೊ ಅದು ಕೂಡ ಮತ್ತೆ ಈ ಜೊತೆಗೆ ನಾವೆಲ್ಲ ನೋಡ್ಕೊಂಡು ಈಗ ML ಅವರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದಿಲ್ಲ, ಇಲ್ಲ ಇಲ್ಲಿಂದ ಅವ್ರು ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಈಗ ಅವರು ಕೆಲವರು ಹಾಗೆ ಕೇಳ್ತಾ ಇದ್ರೆ ಅದು ಕೂಡ ನಾನು ವಿಚಾರ ಮಾಡ್ತೀನಿ. ಇನ್ಸ್ಪೆಕ್ಟರ್ ಕಡೆಯಿಂದ ಏನೇನು ಲೂ ಹೋಲ್ಸ್ ಆಗಿದೆ, ಏನು ತಪ್ಪು ಮಾಡಿದ್ರೆ ಅದು ನೋಡ್ತೀನಿ. ಥ್ಯಾಂಕ್ ಯು. हिंदी तो इतना अच्छा नहीं लाइट
ಇನ್ನು ಜಯಂತಿ ವಿಡಿಯೋ ಬಂದಿಲ್ಲ ಅದ